ಪಾಂಡ್ಯ ಸದ್ಯ ಕ್ರಿಕೆಟ್ ಹಾಗೂ ವೈಯಕ್ತಿಕ ವಿಚಾರವಾಗಿ ಸುದ್ದಿಯಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಪಾಂಡ್ಯ ನತಾಶಾಗೆ ಡಿವೋರ್ಸ್ ಕೊಟ್ಟಾದ್ಮೇಲೆ ವಿದೇಶಿ ನಟಿಯೊಂದಿಗೆ ಸುತ್ತಾಡ್ತಿದ್ದಾರೆ, ಇವರನ್ನೇ ಮದುವೆ ಆಗ್ತಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಆದ್ರೀಗ ಆ ಸುಂದರಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ದುಬೈನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ವೇಳೆ ಸ್ಟೇಡಿಯಂನಲ್ಲಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಗ್ಯಾಲರಿಯಲ್ಲಿ ಕೂತ ಈ ಬ್ಯೂಟಿ ಹಾರ್ದಿಕ್ಗೆ ಫ್ಲೈಯಿಂಗ್ ಕಿಸ್ ಮೇಲೆ ಕಿಸ್ ಕೊಟ್ಟಿದ್ದಾರೆ. ಇದೀಗ ಪಂದ್ಯ ವೇಳೆ ಹುರಿದುಂಬಿಸಿದವಳು ಯಾರು ಅನ್ನೋ ಪ್ರಶ್ನೆ ಅನೇಕರನ್ನ ಕಾಡ್ತಿದೆ. ಆಕೆ ಬೇರೆ ಯಾರು ಅಲ್ಲ, ಜಾಸ್ಮಿನ್ ವಾಲಿಯಾ. ಅಷ್ಟಕ್ಕೂ ಜಾಸ್ಮಿನ್ ವಾಲಿಯಾ ಯಾರು? ಹಾರ್ದಿಕ್ ಜೊತೆ ಈಕೆ ಹೆಸರು ತಳುಕು ಹಾಕೊಂಡಿದ್ದು ಹೇಗೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲೆಲ್ಲ ಬ್ರೇಕಪ್ ಆದ್ರೆ ಪ್ರೀತಿಸಿದವರ ನೆನಪಲ್ಲೇ ದಿನ ಕಳೀತಾ ಇದ್ರು. ಕೆಲವರಂತೂ ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ರು. ಆದ್ರೀಗ ಜನರ ಮನಸ್ಥಿತಿ ಬದಲಾಗಿದೆ. ಪ್ರೀತಿ ಅರ್ಥೈಸಿಕೊಳ್ಳುವ ರೀತಿ ಕೂಡ ಬದಲಾಗಿದೆ. ಇವತ್ತು ಬ್ರೇಕಪ್ ಆದ್ರೆ ನಾಳೆ ಇನ್ನೊಬ್ಬರ ಜೊತೆ ಲವ್ ಆಗಿರುತ್ತೆ. ಯಾವ ಫೀಲಿಂಗ್ಸ್ ಇರೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಮಾಜಿ ಪತ್ನಿ ನತಾಶಾ ಸ್ಟ್ಯಾಂಕೋವಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ವೇನೋ. ನತಾಶಾ ಹಾಗೂ ಹಾರ್ದಿಕ್ ಪಾಂಡ್ಯ ಪ್ರೀತಿಸಿ ಎರಡೆರಡು ಬಾರಿ ಮದುವೆ ಆದ್ರು. ಆದ್ರೀಗ ಇವರಿಬ್ರು ಡಿವೋರ್ಸ್ ಪಡ್ಕೊಳ್ಳೋದ್ರ ಮೂಲಕ ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಎಲ್ಲವೂ ಮರೆತು ಅವರವರ ಬದುಕಿನಲ್ಲಿ ನೆಮ್ಮದಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಹಾರ್ದಿಕ್ ನತಾಶಾ ಹೊಸ ಜೀವನ ಸಂಗಾತಿಯನ್ನು ಹುಡುಕ್ತಿದ್ದಾರೆ. ಇದಕ್ಕೆ ಪುರಾವೆ ಎನ್ನುವಂತೆ ನತಾಶಾ ಹೆಸರು ದಿಶಾ ಪಟಾಣಿಯ ಮಾಜಿ ಬಾಯ್ ಫ್ರೆಂಡ್ ಅಲೆಕ್ಸ್ ಜೊತೆ ತಳುಕು ಹಾಕಿಕೊಂಡಿದ್ರೆ, ಹಾರ್ದಿಕ್ ಪಾಂಡ್ಯ ಹೆಸರು ಬ್ರಿಟನ್ನ ಬೆಡಗಿ ಜಾಸ್ಮಿನ್ ವಾಲಿಯಾ ಜೊತೆ ಕೇಳಿ ಬರ್ತಿದೆ. ಹಾರ್ದಿಕ್ ಪಾಂಡ್ಯ ಮತ್ತು ಜಾಸ್ಮಿನ್ ಪರಸ್ಪರ ಡೇಟಿಂಗ್ ಮಾಡ್ತಿದ್ದಾರೆಂಬ ಅನುಮಾನ ಅನೇಕರನ್ನ ಕಾಡ್ತಾ ಇದೆ. ಈ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಪಂದ್ಯದ ವೇಳೆ ದುಬೈ ಕ್ರೀಡಾಂಗಣದಲ್ಲಿ ಜಾಸ್ಮಿನ್ ವಾಲಿಯಾ ಕಾಣಿಸಿಕೊಂಡಿದ್ದಾರೆ. ಪ್ರೇಕ್ಷಕರ ನಡುವೆ ಕೂತು ಹಾರ್ದಿಕ್ ಪಾಂಡ್ಯಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ. ಸದ್ಯ ಜಾಸ್ಮಿನ್ ವಾಲಿಯಾ ಫ್ಲೈಯಿಂಗ್ ಕಿಸ್ ನೀಡ್ತಿರೋ ಫೋಟೋ, ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜಾಸ್ಮಿನ್ ಜಾದುವಿನಿಂದ ಹಾರ್ದಿಕ್ ಬದುಕು ಬದಲಾಗ್ತಿದೆ ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಇಬ್ಬರ ನಡುವೆ ಪ್ರೇಮಾಂಕುರವಾಗಿರುವ ಸುದ್ದಿ 100ಕ್ಕೆ 100 ನಿಜ ಎನ್ನುವ ಮಾತು ಕೂಡ ಕೇಳಿ ಬರ್ತಿದೆ. ಅಂದ್ಹಾಗೆ ಜಾಸ್ಮಿನ್ ವಾಲಿಯಾ ಯಾರು ಅಂತ ನೋಡೋದಾದ್ರೆ, ಈಕೆ ಇಂಗ್ಲೆಂಡ್ನ ಎಸೆಕ್ಸ್ ನಗರದವಳು. ಆದ್ರೆ ಜಾಸ್ಮಿನ್ ತಂದೆ ತಾಯಿ ಭಾರತೀಯ ಮೂಲದವರು. ಇನ್ನು ಜಾಸ್ಮಿನ್ ಪ್ರಖ್ಯಾತ ಗಾಯಕಿ ಕೂಡ ಹೌದು. 2017ರಲ್ಲಿ ಬಿಡುಗಡೆಯಾಗಿದ್ದ ಇವರ ಬೋಮ್ ಡಿಗ್ಗಿ ಹಾಡನ್ನ ಕೇಳಿ ಅನೇಕರು ಫಿದಾ ಆಗಿದ್ರು. ಇದಕ್ಕೂ ಮುನ್ನ ಜಾಸ್ಮಿನ್ ವಾಲಿಯಾ ಬ್ರಿಟಿಷ್ ಟಿವಿ ರಿಯಾಲಿಟಿ ಸೀರೀಸ್ ದಿ ಓನ್ಲಿ ವೇ ಎಸೆಕ್ಸ್ ನಲ್ಲಿ ಕಾಣಿಸಿಕೊಂಡಿದ್ರು. ಈ ಶೋ ಮೂಲಕ ಜನಮನ ಗೆದ್ದಿದ್ರು. ಅಷ್ಟೇ ಅಲ್ಲ, ಅನೇಕ ಟಿವಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಕೆಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಇದೀಗ ಜಾಸ್ಮಿನ್ ಹೆಸರು ಹಾರ್ದಿಕ್ ಪಾಂಡ್ಯ ಜೊತೆ ತಳುಕು ಹಾಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಜೊತೆ ಜಾಸ್ಮಿನ್ ಹೆಸರು ತಳುಕು ಹಾಕೊಂಡ ಬೆನ್ನಲ್ಲೇ ಇವರಿಬ್ರು ಪರಿಚಯ ಆಗಿದ್ದು ಹೇಗೆ, ಎಲ್ಲಿ ಅನ್ನೋ ಪ್ರಶ್ನೆ ಅನೇಕರನ್ನ ಕಾಡ್ತಿದೆ. ಆದ್ರೆ ಈ ಪ್ರಶ್ನೆಗೆ ಮಾತ್ರ ಉತ್ತರ ಇಲ್ಲ. ಆದ್ರೆ ನತಾಶಾಳಿಂದ ದೂರವಾದ ಕೆಲವು ದಿನಗಳಲ್ಲಿ ಹಾರ್ದಿಕ್ ಪಾಂಡ್ಯ ಗ್ರೀಸ್ನ ಐಷಾರಾಮಿ ಹೋಟೆಲ್ನಲ್ಲಿ ಕಾಲ ಕಳೆದಿದ್ರು. ಗ್ರೀಸ್ಗೆ ಹೋಗಿದ್ದಾಗ ಅಲ್ಲಿ ತೆಗೆದುಕೊಂಡಿದ್ದ ಫೋಟೋಗಳಿಂದಾಗಿ ಜಾಸ್ಮಿನ್ ವಾಲಿಯಾ ಅವರೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಗಾಸಿಪ್ ಹರಿದಾಡೋದಕ್ಕೆ ಕಾರಣವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಕಿರುವ ಫೋಟೋದಲ್ಲಿನ ಬ್ಯಾಕ್ಗ್ರೌಂಡ್ನಲ್ಲಿಯೇ ಗಾಯಕಿ ಕೂಡ ಫೋಟೋ ಅಪ್ಲೋಡ್ ಮಾಡಿದ್ರು. ಈ ಫೋಟೋ ನೋಡಿದ ಫ್ಯಾನ್ಸ್ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆಂಬ ವದಂತಿ ಹುಟ್ಟು ಹಾಕಿದ್ರು. ಸದ್ಯ ಜಾಸ್ಮಿನ್ ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಕಾಣಿಸಿಕೊಂಡಿದ್ರಿಂದ ಹಾರ್ದಿಕ್ ಮತ್ತು ಇವರ ಸಂಬಂಧದ ಕುರಿತು ಮತ್ತೊಮ್ಮೆ ಪ್ರಶ್ನೆ ಎದ್ದಿದೆ. ಜಾಸ್ಮಿನ್ ನೀಡಿದ ಫ್ಲೈಯಿಂಗ್ ಕಿಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಕೆಲ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ದಾರೆ. ಪಾಂಡ್ಯ ಬಾಳಲ್ಲಿ ಮತ್ತೆ ಫಾರಿನ್ ಗರ್ಲ್ ಎಂಟ್ರಿ, 2ನೇ ಅತ್ತಿಗೆ ಸೂಪರ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾರ್ದಿಕ್ ಅಥವಾ ಜಾಸ್ಮಿನ್ ಹರಿದಾಡ್ತಿರೋ ಗಾಳಿ ಸುದ್ದಿಗಳಿಗೆ ಬ್ರೇಕ್ ಹಾಕ್ತಾರಂತ ಕಾದು ನೋಡಬೇಕು. ನಮಸ್ಕಾರ.